ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ. ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ. ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ. ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ
ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ, ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ, ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ.